ಅಪ್ಪ, ನೀವು ಬೇಗ ಬನ್ನಿ, ಇಲ್ಲಾಂದ್ರೆ ನಿಮ್ ಮಗನ ಸಾಯಿಸ್ಬಿಡ್ತಾರೆ. ಏನು? ಹಲೋ ಹಲೋ, ನನ್ನ ಫ್ಯಾಮಿಲಿ ಮೇಲೆ ಕೈ ಇಡುವಷ್ಟು ಧೈರ್ಯ ಅಲ್ಲಿ ಯಾರಿಗಿದೆ? ಈಗಲೇ ಎಲ್ರಿಗೂ ಮೆಸೇಜ್ ಕೊಡು. ನಾವು ತುಂಬಾ ಸ್ಪೀಡಾಗಿ ಅಲ್ಲಿ ಹೋಗ್ಬೇಕು. ನನ್ನ ಫ್ಯಾಮಿಲಿನ ಹರ್ಟ್ ಮಾಡಿದವ್ರನ್ನ ಯಾವುದೇ ಕಾರಣಕ್ಕೆ ಕರಡು ತೋರಿಸದೆ ಅವ್ರನ್ನ ಗಲ್ಲಿಗೇರಿಸಬೇಕು. ಇದು ನನ್ನ ಆರ್ಡರ್. ಹಲೋ, ಇದು ಪಾಟೀಲ್ ಸರ್ ಆರ್ಡರ್. ಎಲ್ಲ ಫೋರ್ಸು ದೊಡ್ಡಬಳ್ಳಾಪುರ ಕೊಡಿ, ವೆಪನ್ಸ್ ಇಟ್ಕೊಂಡು ಯುದ್ಧ ಸಿದ್ಧರಾಗಿ. ಓಕೆ? ಓ, ನಿನ್ ಗಂಡ ಬಂದು ನಿಮ್ಮಿಬ್ರನ್ನು ಕಾಪಾಡ್ಬಿಡ್ತಾನಾ? ಬರ್ಲಿ, ಒಂಥರ ಒಳ್ಳೇದೇ ಆಯ್ತು. ಅವನು ಬಂದು ಫ್ಯಾಮಿಲಿ ಜಾಯ್ನ್ ಆಗ್ಲಿ, ಆಗ ಎಲ್ರನ್ನು ಹೋಲ್ಸೇಲ್ ಆಗಿ ಮುಗಿಸ್ಬಿಡ್ತೀನಿ. ಅದಾದ್ರೂ ನೀವೆಲ್ಲರೂ ಸಾವಲ್ಲಾದ್ರೂ ಒಂದಾಗಬಹುದು. ನಿಮ್ಮ ಅಪ್ಪ ಇಲ್ಲಿಗೆ ಬಂದ್ರು ನಿಮ್ಗೆ ಹೆಣ ಬೀಳೋದಂತೂ ಗ್ಯಾರಂಟಿ. ನಿಮ್ಮನ್ನ ಸಾಕಕ್ಕೆ ಆಗದೆ ಓಡೋದು ಅನ್ನೋ ಸುದ್ದಿ. ಅವನು ಇಲ್ಲಿಗೆ ಬಂದ್ರು ನಮ್ಮ ಕಾಳಿ ಅಂಕಲ್ ಕಾಲು ಹಿಡ್ಕೊಳ್ದೆ ಅವನಿಗೆ ಬೇರೆ ದಾರಿ ಇಲ್ಲ. ನೀನು ಮಾಡಿರೋ ಪಾಪದ ಕೂಡ ತುಂಬ್ತಾ ಇದೆ, ಇಷ್ಟರಲ್ಲೇ ತೀರಿಸ್ತೀಯಾ? ನನ್ಗೆ ಬುದ್ಧಿ ಹೇಳಕ್ಕೆ ನೀನ್ ಯಾವನ ಬೇವರ್ಸಿ? ಕಾಳಿ, ನಿನ್ ಸಾವಿನ ದವಡೆಗೆ ನೀನೇ ಬೀಳ್ತಾ ಇದ್ಯಾ. ಈ ಕೂಡಲೇ ಮೇಡಮ್ ಕಾಲ್ಗೆ ಧ್ರುವ ಸರ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನೀನ್ ಬದುಕಿದ್ರು ಬದುಕ್ಬೋದು, ಮತ್ತೆ ಇಂಥ ಚಾನ್ಸ್ ಸಿಗಲ್ಲ ನಿನಗೆ. ನಾವು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕಾ? ಕಾಳಿ ನಮ್ಮ ಜೊತೆ ಇರೋವರೆಗೂ ನಮ್ಮನ್ನ ಕಾಲಿಗೆ ಬೀಳಿಸ್ಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲ. ಧ್ರುವ, ನಿನ್ನ ಮತ್ತೆ ನಿಮ್ಮ ಅಮ್ಮನ ಚಾಪ್ಟರ್ ಇಲ್ಲಿಗೆ ಮುಗೀತು. ಕಾಳಿ ಅಂಕಲಿಗೆ ಕೋಪ ಬಂದ್ರೆ ನೀವಿಬ್ರು ಸೂರ್ಯ ಹುಟ್ಟೋದನ್ನೇ ನೋಡಲ್ಲ. ನನ್ ಮುಂದೆ ಇಷ್ಟು ಧೈರ್ಯವಾಗಿ ಮಾತಾಡ್ತೀರಾ ಅಂದ್ರೆ ನಿಮ್ಗೆ ಇನ್ನೆಷ್ಟು ಪೊಗರು ಇರಬೇಡ. ನನ್ನ ಫ್ಯಾಮಿಲಿ ವಿರುದ್ಧ ಹೋದ್ರೆ ಏನಾಗುತ್ತೆ ಅಂತ ಇವತ್ತು ನಿಮಗ್ ತೋರಿಸ್ತೀನಿ. ಏನು ಮಾಡಕ್ ಹೊರಟಿದ್ಯಾ? ಏಯ್, ನಿನ್ ಮಗ ಕೈಲಾಗ್ದೋನು, ನಿನ್ ಗಂಡನೂ ಅಷ್ಟೇ. ಅದ್ ಯಾವ ಧೈರ್ಯದ ಮೇಲೆ ನನ್ ಮೇಲೆ ಚಾಲೆಂಜ್ ಹಾಕ್ತಾ ಇದ್ಯಾ? ಅವನು ಪ್ರಾಣ ಉಳಿಸ್ಕೋಬೇಕು ತಾನೆ? ಹಾಗಿದ್ರೆ ನನ್ ಮುಂದೆ ಮಂಡಿ ಊರ್ ಕೂತ್ಕೋ. ಏಯ್, ಮೇಡಮ್, ನಾನು ಈ ವಿಷಯದಲ್ಲಿ ಫೇಲ್ ಆಗಿದ್ದೀನಿ. ನನ್ನನ್ನು ಕ್ಷಮಿಸಿ. ನಾನ್ ನಿನ್ನೇನೋ ಅನ್ಕೊಂಡಿದ್ನೋ, ನೀನ್ ನೋಡಿದ್ರೆ ಪಟಾಕಿ. ಒಂದ್ ಮಾತು ನೆನ್ಪಿಡ್ಕೋ, ನಿನ್ ಕ್ರೂರತ್ವನೇ ನಿನ್ನ ಅಂತ್ಯಕ್ಕೆ ಕಾರಣ ಆಗುತ್ತೆ. ನೋಡ್ತಾ ಇರೋ. ನಿನ್ಗೆ ಯಾಕೋ ಜೀವನದಲ್ಲಿ ಬದುಕೋ ಆಸೆ ಇಲ್ಲ ಅನ್ಸುತ್ತೆ. ಅವನಿಗೇನು ಮಾಡ್ಬೇಡ. ನಿನ್ಗೆ ನಿನ್ ಮಗನ ಕಾಪಾಡ್ಕೋಬೇಕು ಅಲ್ವಾ? ನಾ ಆಗ್ಲೇ ಹೇಳಿದ್ನಲ್ಲ, ನನ್ ಮುಂದೆ ಮಂಡಿ ಊರ್ ಕುತ್ಕೋ, ಬಿಟ್ಬಿಡ್ತೀನಿ. ನೀಲ್ ಓಕೆನಾ? ಏಯ್, ಬಿಡು. ಸುಮ್ನಿರು ಧ್ರುವ. ರೋಹನ್, ಅವನ್ ತಲೆನ ಸರಿಯಾಗಿಡ್ಕೋ. ಅವನು ಅವ್ರಮ್ಮ ನನ್ನನ್ನು ಹೇಗ್ ಬೇಡ್ಕೋತಾಳೆ ಅನ್ನೋದನ್ನ ನೋಡ್ಲಿ. ಧ್ರುವ, ತಲೆ ಎತ್ತ ಸರಿಯಾಗಿ ನೋಡು. ನಿಮ್ಮಮ್ಮ ನಿನ್ನನ್ನು ಬಿಟ್ಬಿಡಿ ಅಂತ ಹೇಗೆ ಬೇಡ್ಕೋತಾಳೆ ಕಾಳಿ ಅಂಕಲ್ ಮುಂದೆ ಅನ್ನೋದನ್ನ ತಲೆ ಎತ್ತು ನೋಡು. ಬಿಡು. ನಿನಗೆ ನಿನ್ ಮಗನ ಉಳಿಸ್ಕೋಬೇಕು ತಾನೆ? ಹಾಗಿದ್ರೆ ಯಾಕೆ ತಡ? ಬೇಗ ಕಾಲಕ್ಕೆ ಬೀಳು. ವಿಕ್ರಮಾದಿತ್ಯ ಪಾಟೀಲ್ ಬಂದಿದ್ದಾರೆ. ಮುಂದಿನ ಕಥೆಯನ್ನು ನೋಡಿ ಕೇವಲ ಕ್ವಿಕ್ ಟಿವಿ ಆಪ್ನಲ್ಲಿ. ಹಿಂದೆ ಕ್ವಿಕ್ ಟಿವಿಯ ಫ್ರೀ ಟ್ರಯಲ್ ಆರಂಭಿಸಿ.